ಎಕ್ಸಿಟ್ ಪೋಲ್ಗಳು 170 180 ಸ್ಥಾನಗಳ ಭವಿಷ್ಯ ನುಡಿತಾ ಇದ್ವು ಬಿಜೆಪಿಗೆ. 200ರ ಗಡಿಯನ್ನ ತಲುಪಿದೆ ಈ ಪಕ್ಷ. ಅರವತ್ತೆರಡು ಮುಸ್ಲಿಂ ಡಾಮಿನೆಂಟ್ ಕ್ಷೇತ್ರಗಳ ಪೈಕಿ 19ರಲ್ಲಿ ಮುನ್ನಡೆ. ಗ್ರಾಮೀಣ ಭಾಗದ 179 ಕ್ಷೇತ್ರಗಳ ಪೈಕಿ 120ರಲ್ಲಿ ಬಿಜೆಪಿ ಮುನ್ನಡೆ. 68 ಎಸ್ಸಿ ಕ್ಷೇತ್ರಗಳ ಪೈಕಿ 49ರಲ್ಲಿ ಮುನ್ನಡೆ. ಪಟ್ಟಣ ಪ್ರದೇಶಗಳ 47 ಕ್ಷೇತ್ರಗಳ ಪೈಕಿ 35ರಲ್ಲಿ ಮುನ್ನಡೆ. ಎಸ್ಟಿ ಕ್ಷೇತ್ರಗಳು ಪರಿಶಿಷ್ಟ ಪಂಗಡ ಕ್ಷೇತ್ರಗಳನ್ನು ಕ್ಲೀನ್ ಸ್ವೀಪ್ ಮಾಡಿದೆ ಬಿಜೆಪಿ. 16ಕ್ಕೆ 16 ಬಿಜೆಪಿಯ ಪಾಲಿಗೆ. ನಗರ ಪ್ರದೇಶದ 68 ಕ್ಷೇತ್ರಗಳ ಪೈಕಿ 45 ಬಿಜೆಪಿ ತನ್ನದಾಗಿಸಿಕೊಂಡಿದೆ. ಮುಸ್ಲಿಂ ಬಾಹುಳ್ಯದ ಮಾಲ್ಡಾ ಪ್ರಾಂತ್ಯದಲ್ಲೇ 49ರ ಪೈಕಿ 21 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಥಿಕ್ ಮುಸ್ಲಿಂ ಪಾಪ್ಯುಲೇಷನ್ ಇರುವ ಕ್ಷೇತ್ರಗಳು. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ವಾಟ್ ಅ ವಂಡರ್ಫುಲ್ ಡಿಸಿಸಿವ್ ವಿಕ್ಟ್ರಿ ರೀ ಬಿಜೆಪಿಯ ಪಾಲಿಗೆ ಪಶ್ಚಿಮ ಬಂಗಾಳ. ಅಜಿತ್, ಪ್ರಾಯಶಃ ದಶಕಗಳಲ್ಲಿ ಈ ರೀತಿಯ ಒಂದು ವಿಕ್ಟ್ರಿ ಯಾವುದೇ ಒಂದು ಪಾರ್ಟಿಗೆ, ಪತ್ರಕರ್ತರಿಗೂ ನೋಡ್ಲಿಕ್ಕೆ ಸಿಗುತ್ತೆ. ಅಯೋಧ್ಯೆ ಆಂದೋಲನದ ನಂತರ ಬಿ ಜೆ ಪಿಗೆ ಒಂದೊಂದು ಅಪ್ವರ್ಡ್ ಮೊಬಿಲಿಟಿ, ಅಪ್ವರ್ಡ್ ಟ್ರೆಂಡ್ ದೊರಕಿತು. ಉತ್ತರ ಪ್ರದೇಶ ಬಿ ಜೆ ಪಿ ಗೆಲ್ತು. ಅದಾದಮೇಲೆ ಒಂದು ಲಲ್ ಪೀರಿಯಡ್ ಇತ್ತು. ಮೋದಿ ಬಂದಮೇಲೆ ಮತ್ತೆ ಉತ್ತರ ಪ್ರದೇಶ ಗೆಲ್ತು. ಹರಿಯಾಣದಂಥ ರಾಜ್ಯವನ್ನು ಎಂದೂ ಬಿ ಜೆ ಪಿ ಗೆದ್ದಿರಲಿಲ್ಲ. ಆಸ್ಸಾಂನಂಥ ರಾಜ್ಯವನ್ನು ಬಿ ಜೆ ಪಿ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಹುಟ್ಟಿದ್ದು ಹೌದಾದರೂ ಕೂಡ ಶಿವಸೇನೆಯ ಜೂನಿಯರ್ ಪಾರ್ಟ್ನರ್ ಆಗಿತ್ತು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತು. ಬಟ್ ನನಗನ್ಸುತ್ತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕಂದರೆ ಉತ್ತರ ಪ್ರದೇಶದಲ್ಲಿ 67ನಲ್ಲಿ ನಿಮಗೆ ನಾನಾಜಿ ದೇಶ್ಮುಖ್, ದೀನ್ ದಯಾಳ್ ಉಪಾಧ್ಯಾಯರಿದ್ದಾಗಲೇ ಚೌಧರಿ ಚರಣ್ ಸಿಂಗ್ರ ಜೊತೆ ಬಿ ಜೆ ಪಿಯ ಮೈತ್ರಿ ಆಗಿತ್ತು. ಅಂದರೆ ನಿಮಗೆ ಅಧಿಕಾರಕ್ಕೆ ಬರುವಾಗ ಒಂದು 20-25 ವರ್ಷಗಳ ಒಂದು ಬಿ ಜೆ ಪಿಯ ಕೇಡರ್ ಇತ್ತು, ವೋಟ್ ಬೇಸ್ ಇತ್ತು. ಬಟ್ ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ನಿಮಗೆ 2011-16ರ ಚುನಾವಣೆಯ ಬಿ ಜೆ ಪಿಯ ಫಲಿತಾಂಶವನ್ನು ನೋಡಿದವರಿಗೆ ಕೇವಲ 10 ವರ್ಷಗಳಲ್ಲಿ ಈ ಪ್ರಮಾಣದ ಬದಲಾವಣೆ. ಮತ್ತು ಈಗ ಅಸ್ಸಾಂ ಮತ್ತು ಈಶಾನ್ಯದ ರಾಜ್ಯಗಳಲ್ಲಿ ಆರ್ ಎಸ್ ಎಸ್ನ ಕೆಲಸ ಆದರೂ ಇತ್ತು. ಆರ್ ಎಸ್ ಎಸ್ನ ಕೆಲಸ ಇತ್ತು, ಅದು ನಿಧಾನವಾಗಿ ಬಿ ಜೆ ಪಿಗೆ ಲಾಭ ಆಯಿತು. ವೆಸ್ಟ್ ಬೆಂಗಾಲ್ ಆ ಪ್ರಮಾಣದ ಆರ್ ಎಸ್, ಈಗ ಕೇರಳ ಬಿ ಜೆ ಪಿ ಬಲಶಾಲಿ ಇಲ್ಲದೆ ಇರ್ಬೋದು, ಬಟ್ ಆರ್ ಎಸ್ ಎಸ್ ನೆಟ್ವರ್ಕ್ ಸ್ಟ್ರಾಂಗ್. ಬಟ್ ಪಶ್ಚಿಮ ಬಂಗಾಳದಲ್ಲಿ ಆ ಪ್ರಮಾಣದ ಆರ್ ಎಸ್ ಎಸ್ ಕೆಲಸವೂ ಇರಲಿಲ್ಲ. ಹಿಂದುತ್ವ ಅಂತಕ್ಕಂಥದ್ದು, ಒಂದು ಫೋರ್ಸ್ ಟು ರಿಕಾನ್ ಅಂತಕ್ಕಂಥದ್ದು ಕೂಡ ಇರಲಿಲ್ಲ. 10 ವರ್ಷಗಳಲ್ಲಿ ಕೇವಲ ಮಾತ್ರ ಪೊಲಿಟಿಕಲ್ ವಾಯ್ಡ್, ಒಂದು ಶೂನ್ಯತೆ, ಮತ್ತು 10 ವರ್ಷಗಳ ಆಂಟಿ ಇನ್ಕಂಬನ್ಸಿಯನ್ನು ಚೇಂಜ್, ಪರಿವರ್ತನೆ ನೋಡಿ. 2021ರಲ್ಲಿ ಬಿ ಜೆ ಪಿ ಆ ಪ್ರಯತ್ನವನ್ನು ಮಾಡ್ತು. ಜೈ ಶ್ರೀರಾಮ್, ಹೌದು, ಜೈ ಮಹಾಕಾಲಿ, ಹಿಂದುತ್ವ, ಇದನ್ನು ಜಾಸ್ತಿ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಯಿತು. ಬಟ್ ದೊಡ್ಡ ಲಾಭ ಆಗಲಿಲ್ಲ. ಅಲ್ಲ, ದೊಡ್ಡ ಲಾಭನೇ, ಬಟ್ ಹಾಫ್ ವೇ ಬಂದ್ರೆ ಅರ್ಧಕ್ಕೆ 77 ದೊಡ್ಡ ಲಾಭ ಅಂತಂದ್ರೆ ಈಗ ನಾನು ಅಧಿಕಾರ ಅಂತೀವಿ. 3ರಿಂದ 77ಕ್ಕೆ ಬಂದರು ಅಷ್ಟೇ. 2026ರಲ್ಲಿ ಅಜಿತ್, ನನಗನ್ಸುತ್ತೆ 15 ವರ್ಷಗಳ ಮಮತಾ ಆಡಳಿತದಿಂದ ಜನ ಏನು ಬೇಸತ್ತಿದ್ರು, ಅದರಲ್ಲಿ ಅಂಡರ್ ಟೋನ್ನಲ್ಲಿ ಹಿಂದುತ್ವದ ಧ್ರುವೀಕರಣ ಇತ್ತು,
ಬಾಂಗ್ಲಾದೇಶಿ ಮುಸಲ್ಮಾನರ ವಿರುದ್ಧದ ಒಂದು ಆಕ್ರೋಶ ಇತ್ತು. ಎಸ್, ಮಮತಾ ಬ್ಯಾನರ್ಜಿ ಎಡಪಕ್ಷಗಳಿಂದ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಂಡ ಮೇಲೂ ಕೂಡ ಯಾವುದೇ ಗುಣಾತ್ಮಕ ಬದಲಾವಣೆಗಳನ್ನು ಪಶ್ಚಿಮ ಬಂಗಾಳದಲ್ಲಿ ತರಲಿಲ್ಲ. ಇದು ಕೇವಲ ನನಗನ್ಸುತ್ತೆ ಯಾಕೆ ವೆಸ್ಟ್ ಬೆಂಗಾಲ್ ಮುಖ್ಯ ಆಗುತ್ತೆ, ಇಟ್ಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಚೇಂಜ್. ಲೆಫ್ಟಿಂದ ತೃಣಮೂಲಕ್ಕೆ ಬಂದಾಗ ಜನಕ್ಕೇನೊಂದು ಆಶೋತ್ತರಗಳಿದ್ವು, ಬಟ್ ತೃಣಮೂಲ್ ಕಾಂಗ್ರೆಸ್ ಆ ಒಂದು ಸಿಂಡಿಕೇಟ್ ಪಾಲಿಟಿಕ್ಸ್ ಆಗಲಿ, ಲೋಕಲ್ ಗುಂಡಾಗಳ ನೆಟ್ವರ್ಕನ್ನು ನಿಯಂತ್ರಿಸುವುದಾಗಲಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಬದಲಾವಣೆ ತರುವುದಾಗಲಿ, ಆ ಏನೂ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮಾಡಲಿಲ್ಲ. ನನಗನ್ಸುತ್ತೆ ಶಿ ವೇಸ್ಟೆಡ್ 15 years. ನೋ ಡೌಟ್ ಶಿ ಈಸ್ ಎ ಫೈಟರ್, ಶಿ ಈಸ್ ಎ ಗ್ರೇಟ್ ಪೊಲಿಟಿಕಲ್ ಲೀಡರ್, ಒಂದು ಫೈಟಿಂಗ್ ಸ್ಪಿರಿಟ್ ಮಮತಾ ಬ್ಯಾನರ್ಜಿಗಿದೆ. ಬಟ್ ನೀವು ಅಧಿಕಾರಕ್ಕೆ ಬಂದಾಗ ಅಷ್ಟು ಸಾಕಾಗಲ್ಲ. ಯು ನೀಡ್ ಟು ಬ್ರಿಂಗ್ ಚೇಂಜ್. ಆ ಚೇಂಜನ್ನು ಮಮತಾ ಬ್ಯಾನರ್ಜಿ 90ರ ದಶಕದ ಗ್ಲೋಬಲೈಸೇಷನ್ನಿನ ಲಾಭ ಉಳಿದ ರಾಜ್ಯಗಳು ಹೆಂಗೆ ಪಡ್ಕೊಂಡು ಮತ್ತು ಪಶ್ಚಿಮ ಬಂಗಾಳ ಹೆಂಗೆ ಪಡ್ಕೊಂತು ಅನ್ನೋದನ್ನ ನೋಡಿದ್ರೆ ಒಂದು ಸಾರಿ ಫಿಗರ್ ಕಟ್ ಆಗುತ್ತೆ ಅಲ್ಲಿ. ಡೆಫಿನೆಟ್ಲಿ ಪ್ರಾಯಶಃ ಆ ಸನ್ನಿವೇಶ ಮಮತಾ ಬ್ಯಾನರ್ಜಿ ಬಂದ ಮೇಲೆ ಬದಲಾಗಬಹುದು ಅಂತಿತ್ತು. ಅಜಿತ್, 90ರ ದಶಕದಲ್ಲಿ ಜಾಗತೀಕರಣ ಬಂದ ಮೇಲೆ ಸತತವಾಗಿ ಕಮ್ಯುನಿಸ್ಟ್ ಆಡಳಿತ ಇದ್ದಿದ್ದರಿಂದ ಆ ಒಂದು ಅವಕಾಶವನ್ನು ಪಶ್ಚಿಮ ಬಂಗಾಳ ತಪ್ಪಿಸ್ಕೊಳ್ತು. ಎಸ್, ಜನ ಏನು ತಿಳ್ಕೊಂಡಿದ್ರು ಮಮತಾ ಬ್ಯಾನರ್ಜಿ ಬಂದಮೇಲೆ ಆ ಬದಲಾವಣೆಯನ್ನು ತರ್ತಾರೆ ಅಂತ. ಬಟ್ ನೋಡಿ, ನೀವು ಪ್ರೋ ಪೀಪಲ್ ಇರೋದು ಬೇರೆ, ಅಧಿಕಾರದಲ್ಲಿದ್ದಾಗ ಬದಲಾವಣೆಯನ್ನು ತರೋದು ಬೇರೆ. ಹೌದು. ಪ್ರಾಯಶಃ ಅದನ್ನು ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಓವರ್ ಮುಸ್ಲಿಂ ತುಷ್ಟೀಕರಣದ ನೀತಿಗಳಿರಬಹುದು. ಎಸ್, ನನಗನ್ಸುತ್ತೆ ಇದು ಬರೀ ಮುಸ್ಲಿಂ ತುಷ್ಟೀಕರಣದ ಗೆಲುವು ಅಂತ ನಾನು ಇದನ್ನು ಸಮೀಕರಿಸಲ್ಲ. ಅಂಡರ್ ಟೋನ್ನಲ್ಲಿ BJP ಬಂದಲ್ಲೆಲ್ಲ ಹಿಂದುತ್ವದ ಧ್ರುವೀಕರಣ ಇರುತ್ತೆ. ಬಟ್ BJP ಇದನ್ನು ಹಿಂದುತ್ವದ ಜೊತೆಗೆ ಪರಿವರ್ತನ್ ಅಂತ ಏನು ಹೇಳ್ತು, ಎಸ್, ಆ ಪರಿವರ್ತನದ ಕೂಗಿಗೆ ಪಶ್ಚಿಮ ಬಂಗಾಳದ ಮತದಾರ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯಿಸಿದ್ದಾನೆ. ಯಾಕೆ ಪಶ್ಚಿಮ ಬಂಗಾಳ ಮುಖ್ಯ ಆಗುತ್ತೆ? ಪ್ರಾಯಶಃ BL ಸಂತೋಷ್ ಅದನ್ನು ಆರ್ಗನೈಸರ್ ಇಂಟರ್ವ್ಯೂದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಅವ್ರು ಹೇಳಿದ್ರು, ದಿಸ್ ಇಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಬ್ಯಾಟಲ್, ಇಟ್ ಇಸ್ ಎ ಬ್ಯಾಟಲ್ ಫಾರ್ ಸಿವಿಲೈಸೇಷನ್ ಅಂದಿದ್ರು. ಎಸ್, ನಾನು ಅಷ್ಟು ಅವ್ರು BJP ನಾಯಕರು ಅಷ್ಟು ಆ ಹಂತಕ್ಕೆ ಹೋಗಿ ಹೇಳಲ್ಲ. ಆದರೆ ಎಡಪಕ್ಷಗಳ ಒಂದು ದೊಡ್ಡ ಸ್ಟ್ರಾಂಗ್ ಹೋಲ್ಡ್, ಮಮತಾ ಬ್ಯಾನರ್ಜಿ ಒಂದು ದೊಡ್ಡ ಸ್ಟ್ರಾಂಗ್ ಹೋಲ್ಡ್, ಏನೂ ಅಲ್ಲದ BJPಯ ತೆಕ್ಕೆಗೆ ಬಂದಿರತಕ್ಕಂಥದ್ದು. BJPಯ ಶ್ಯಾಮಪ್ರಸಾದ್ ಮುಖರ್ಜಿ ಅಲ್ಲಿನವರು, ಎಸ್, ಭವಾನಿಪುರದವರು. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಒಂದ್ಸಲ ಕೋಲ್ಕತ್ತಾದ BJP ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಆಗೆಲ್ಲ ಟ್ರೈನಲ್ಲಿ ಹೋಗ್ತಿದ್ರು ಅಜಿತ್, ಕಾಲ್ಕಾ ಮೇಲೆ ಅದೊಂದು ಟ್ರೈನ್ಗೆ ಹೋಗ್ತಾ ಇದ್ರಂತೆ. ಪತ್ರಕರ್ತರಿಗೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರಂತೆ, ನನ್ನ ಜೀವನದ ಅತ್ಯಂತ ದೊಡ್ಡ ರಿಗ್ರೆಟ್ ಅಂದರೆ ಶ್ಯಾಮಪ್ರಸಾದ್ ಮುಖರ್ಜಿ ಯಾರಿಗೆ ನಾನು ಒಂದು ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ನೋ ಅವರ ರಾಜ್ಯದಲ್ಲಿ ನಾವು ಕೋಲ್ಕತ್ತಾದಲ್ಲಿ 2 ವಾರ್ಡ್ನ ಚುನಾವಣೆ ಗೆದ್ದರೆ ನಾನು ಪ್ರಧಾನಿಯಾಗಿ ಸಂಭ್ರಮಿಸ್ತಾ ಇದ್ದೆ. ನನ್ನ ಜೀವನದ ಅತ್ಯಂತ ದೊಡ್ಡ ರಿಗ್ರೆಟ್ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರಂತೆ. ಪ್ರಾಯಶಃ ಅದನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಿಮಗೆ ರಾಜಕಾರಣದಲ್ಲಿ ಪರಿಶ್ರಮ, ರಾಜಕಾರಣದಲ್ಲಿ ಸಣ್ಣ ಒಂದು ಅಂದರೆ ವಿಷಯಗಳಿಗೂ ಒತ್ತು ಕೊಟ್ಟು ಚುನಾವಣೆಯನ್ನು ಗೆಲ್ತಕ್ಕಂಥ ಒಂದು ಸ್ಟ್ರಾಟಜಿ ರೂಪಿಸೋದಿದೆ ಅಲ್ವಾ, ಅದರ ಒಂದು ಅತ್ಯುತ್ತಮ ಉದಾಹರಣೆ ಅಂದರೆ ಪಶ್ಚಿಮ ಬಂಗಾಳ ಜೋಡಿ. ಈಗ ವಿಪಕ್ಷಗಳು ಟೀಕೆ, ಕಾಂಗ್ರೆಸ್ಗೂ ಅವಕಾಶ ಇತ್ತಲ್ವಾ? ಹೌದು, ಮಾಡಬಹುದಾಗಿತ್ತು. 77ರಲ್ಲಿ ಎಡಪಕ್ಷಗಳು ಬಂದಾಗ 80ರಿಂದ 89, 91ರಿಂದ 96, 2004ರಿಂದ 2014ರವರೆಗೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತಲ್ವಾ? ಯಾಕೆ ಪಶ್ಚಿಮ ಬಂಗಾಳವನ್ನು ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ? ಯಾಕೆ ತೃಣಮೂಲ್ ಕಾಂಗ್ರೆಸ್ ತಂದೆ ಆಫ್ ಶೂಟನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಲಿಲ್ಲ? ಪ್ರಾಯಶಃ ಯಾಕೆ ಸಾಧ್ಯ ಆಗಲಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರದಲ್ಲಿ ಈ ಚುನಾವಣೆಗಳನ್ನು BJP ಹೆಂಗೆ ನಡೆಸ್ತು ಅನ್ನುವುದೇ ಉತ್ತರ. ಉತ್ತರ ಎಸ್.